ಹಾಯ್ ಹಲೋ ನಮಸ್ಕಾರ. ಮುಗಿಯದ ಬಂಧನ ಭಾಗ 68. ಕಲ್ಪನಾ ಈ ಮಾತುಗಳನ್ನು ಹೇಳ್ತಾ ಇದ್ದಾಗೆ ತಲೆ ತಗ್ಗಿಸಿ ಕುಳಿತಿದ್ದಂತಹ ಕಾವ್ಯಾಳ ದೇಹ ಕೊಂಚ ನಡುಗುತ್ತೆ. ಯಾರಿಂದಲೂ ಅವಳ ಮುಖಭಾವವನ್ನು ನೇರವಾಗಿ ನೋಡೋಕೆ ಸಾಧ್ಯ ಆಗಲಿಲ್ಲ. ಆದರೆ ತಾಯಿಯ ಈ ಒಂದು ಹಠಾತ್ ನಿರ್ಧಾರದಿಂದ ಅವಳು ಸಂಪೂರ್ಣವಾಗಿ ದಿಗ್ಭ್ರಮೆಗೊಳ್ತಾಳೆ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇತ್ತು. ಪಿಯರ್ಸನ್ ಕುಟುಂಬವು ಹೀಗೆ ಇದ್ದಕ್ಕಿದ್ದಂತೆ ನಿಶ್ಚಿತಾರ್ಥವನ್ನು ಮುರಿಬೇಕು ಅಂತ ನೇರವಾಗಿ ಕೇಳ್ತದೆ ಅಂತ ಗಾಯತ್ರಿ ಕೂಡ ಎಂದಿಗೂ ಕೂಡ ಊಹೆನೂ ಮಾಡಿರಲಿಲ್ಲ. ಅವಳ ಮುಖಭಾವ ಸಂಪೂರ್ಣವಾಗಿ ಬದಲಾಗುತ್ತೆ. ಅವಳು ತಕ್ಷಣವೇ ಗಂಭೀರ ಧ್ವನಿಯಲ್ಲಿ, ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಸುಹಾಸ್ ಮತ್ತು ಕಾವ್ಯಾಳ ನಿಶ್ಚಿತಾರ್ಥದ ಮಾತುಕತೆಯಾಗಿ ವರ್ಷಗಳೇ ಕಳೆದು ಹೋಗ್ತಾ ಇದೆ. ಇಷ್ಟೊಂದು ವರ್ಷಗಳ ಸಂಬಂಧವನ್ನು ನೀವು ಹೇಗೆ ಅಷ್ಟು ಸುಲಭವಾಗಿ ಮುರಿದಾಕ್ತೀರಿ ಅಂತ ಆಕ್ರೋಶದಿಂದ ಘೋಷಿಸ್ತಾಳೆ. ಈ ಕಟುವದಂತಿಗಳಿಗೆ ಶಾಶ್ವತ ಅಂತ್ಯ ಆಡಲು ಇದೊಂದೇ ಸರಿಯಾದ ದಾರಿ ಗಾಯತ್ರಿಯವರೇ ಅಂತ ಕಲ್ಪನಾ ಅತ್ಯಂತ ಕಟುವಾಗಿ ವಿವರಿಸೋಕೆ ಶುರು ಮಾಡ್ಕೊಳ್ತಾಳೆ. ನೀವು ಚಿಂತಿಸಬೇಡಿ, ನಾನು ಆರ್ತಿಗೆ ಸುಹಾಸ್ನನ್ನ ಸಂಪೂರ್ಣವಾಗಿ ಮರೆತುಬಿಡು ಅಂತ ತಿಳಿ ಹೇಳ್ತೀನಿ. ಆಗ ಮಾತ್ರ ಅವಳು ತನ್ನ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳೋಕೆ ಸಾಧ್ಯ. ಅವಳಂತೂ ತನ್ನ ಸಂತೋಷವನ್ನೆಲ್ಲ ಬದಿಗಿಟ್ಟು ಕೇವಲ ಸುಹಾಸ್ನಿಂದ ಮಾತ್ರ ಸಂತೋಷವನ್ನು ಬಯಸೋಕೆ ಶುರು ಮಾಡಿದ್ದಾಳೆ. ಇಡೀ ಖಾಸಗಿ ಕೋಣೆಯಲ್ಲಿ ಕೆಲವು ಕ್ಷಣಗಳ ಕಾಲ ತೀವ್ರವಾದ ಮೌನ ಆವರಿಸಿತು. ಸಂಪತ್ ಮತ್ತು ಪ್ರಕಾಶ್ ವರ್ಮಾ ಕಂಗಾಲಾಗಿ ನೋಡ್ತಾ ಇದ್ದಾರೆ. ಸ್ವಲ್ಪ ಸಮಯದ ನಂತರ ಗಾಯತ್ರಿ ಮಂಜುಗಡ್ಡೆಯಷ್ಟೇ ತಣ್ಣನೆಯ ಹಾಗೂ ಕಠಿಣ ಧ್ವನಿಯಲ್ಲಿ, ಈ ಸಮಸ್ಯೆಗೆ ಇದಲ್ಲದೆ ಇನ್ನೊಂದು ಸೂಕ್ತ ಪರಿಹಾರವಿದೆ ಅಂತ ಹೆಮ್ಮೆಯಿಂದ ಹೇಳಿದ್ಲು. ಸುಹಾಸ್ಗೆ ಬೇರೆ ಯಾವುದಾದ್ರೂ ಒಳ್ಳೆಯ ದಾರಿ ಅಥವಾ ಆಸಕ್ತಿಗಳಿದ್ರೆ ನಾವು ಅವನನ್ನು ತಡೆಯೋಕೆ ಸರಿಯಲ್ಲ ಅಂತ ಕಲ್ಪನಾ ಧ್ವನಿಯಲ್ಲಿ ತೀವ್ರ ನೋವನ್ನು ತಂದುಕೊಂಡು ತನ್ನ ಮಗಳತ್ತ ಒಮ್ಮೆ ಪ್ರೀತಿಯಿಂದ ನೋಡ್ತಾ ಇದ್ದಾರೆ. ಕಾವ್ಯ ಇನ್ನೂ ಅತ್ಯಂತ ಭಾವುಕಳಾಗೇ ಇದ್ದಾಳೆ. ನಾನು ಅವಳಿಗೆ ಕಳೆದ 1-2 ದಿನಗಳಿಂದ ನಿರಂತರವಾಗಿ ತಿಳಿಸಿ ಹೇಳ್ತಾನೆ ಇದ್ದೀನಿ. ಆದರೆ ಅವಳಿಗೆ ಅವನನ್ನು ಬಿಟ್ಟು ದೂರ ಹೋಗೋಕೆ ಸ್ವಲ್ಪವೂ ಇಷ್ಟವೇ ಇಲ್ಲ. ಮನಸ್ಸು ಬರ್ತಾ ಇಲ್ಲ. ಅವಳು ಇನ್ನೂ ಎತ್ತ ಮಗಳು. ಅವಳ ಬಗ್ಗೆ ಹೊರಗಿನ ಜನರು ಹೀಗೆ ಅಪಹಾಸ್ಯವಾಗಿ ಮಾತನಾಡುವಂಥದ್ದು ಬಹುಶಃ ಕೇಳಲಿಕ್ಕೆ ಕಷ್ಟ ಆಗುತ್ತೆ. ದಿನವೂ ಆ ನೋವನ್ನು ಅನುಭವಿಸದ ಇರೋದಕ್ಕಿಂತ ಒಮ್ಮೆ ಜಾಸ್ತಿ ನೋವಾದರೂ ಪರವಾಗಿಲ್ಲ, ಆ ನೋವನ್ನು ಅನುಭವಿಸ್ಬಿಟ್ಟು ಅಂತ್ಯ ಆಡೋದು ಒಳ್ಳೆಯದು. ಹಾಗಾಗಿ ಇಂದು ನಾನು ನನ್ನ ಮಗಳ ಪರವಾಗಿ ಈಗ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕಾಗಿದೆ. ನಾವು ಈ ನಿಶ್ಚಿತಾರ್ಥವನ್ನು ಇಲ್ಲೇ ಮುರಿದು ಹಾಕಬಹುದು. ಕಲ್ಪನಾ ಈ ಮಾತುಗಳನ್ನು ಹೇಳ್ತಾ ಇದ್ದಾಗೆ ತಲೆ ತಗ್ಗಿಸಿ ಕುಳಿತಿದ್ದ ಕಾವ್ಯಾಳ ದೇಹ ತಕ್ಷಣ ನಡುಗುತ್ತೆ. ಆದರೆ ಅವಳಿಗೆ ಯಾವ ರೀತಿಯಲ್ಲಿ ಉತ್ತರಿಸಬೇಕು? ಆ ತಾಯಿಯ ಹಠಾತ್ ನಿರ್ಧಾರದಿಂದ ಅವಳು ಸಂಪೂರ್ಣವಾಗಿ ದಿಗ್ಭ್ರಮೆಗೊಂಡು ಬಿಡ್ತಾಳೆ. ಒಂದು ವೇಳೆ ಇದೇ ಮಾತನ್ನು ಸತ್ಯ ಅಂತ ನಂಬಿಯೋ ಅಥವಾ ಇದನ್ನು ಸೀರಿಯಸ್ ಆಗಿ ತಗೊಂಡು ಸುಹಾಸ್ ಸಂಬಂಧ ನನ್ನ ಸಂಬಂಧ ಇಲ್ಲೇ ಮುರಿದು ಹೋಗ್ಬಿಟ್ರೆ ಅನ್ನೋ ಭಯದಲ್ಲಿ ಅವಳು ತನ್ನ ತಾಯಿಯನ್ನು ಮತ್ತು ಗಾಯತ್ರಿಯನ್ನು ಮುಖ ನೋಡ್ಕೊಳ್ತಾ ಇಬ್ಬರ ಅಭಿಪ್ರಾಯಗಳು ಏನಾಗ್ಬೋದು ಅಂತ ನೋಡ್ತಾ ಇದ್ದಾಳೆ. ಅವಳು ತಕ್ಷಣವೇ ಗಂಭೀರ ಧ್ವನಿಯಲ್ಲಿ, ಇಲ್ಲ, ಯಾವುದೇ ಕಾರಣಕ್ಕೂ ಸಾಧ್ಯವೇ ಇಲ್ಲ. ನೀವು ಸುಹಾಸ್ ಮತ್ತು ಕಾವ್ಯಾಳ ನಿಶ್ಚಿತಾರ್ಥದ ಮಾತುಕತೆಗಳು ವರ್ಷಗಳೇ ಕಳೆದಿವೆ. ಇಷ್ಟೊಂದು ವರ್ಷಗಳ ಸಂಬಂಧವನ್ನು ಹೇಗೆ ಅಷ್ಟು ಸುಲಭವಾಗಿ ಮುರಿದು ಹಾಕ್ತೀರಿ ಅಂತ ಆಕ್ರೋಶದಿಂದ ಘೋಷಿಸಿದ್ಲು. ಈ ಕಟುವದಂತಿಗಳಿಗೆ ಶಾಶ್ವತ ಅಂತ್ಯ ಆಡಲು ಇದೊಂದೇ ಸರಿಯಾದ ದಾರಿ ಗಾಯತ್ರಿ ಅವರೇ ಅಂತ ಕಲ್ಪನಾ ಅತ್ಯಂತ ಕಟುವಾಗಿ ವಿವರಿಸಿದ್ಲು. ನೀವು ಚಿಂತಿಸಬೇಡಿ, ನಾನು ಕಾವ್ಯಾಳಿಗೆ ಸುಹಾಸ್ನನ್ನು ಸಂಪೂರ್ಣವಾಗಿ ಮರೆತು ಬಿಡು ಅಂತ ತಿಳಿ ಹೇಳ್ತೀನಿ. ಅವಳನ್ನು ಹೇಗಾದರೂ ಮಾಡಿ ನಾನೇ ಸಂಭಾಳಿಸ್ತೀನಿ. ಆಗ ಮಾತ್ರ ಅವಳು ತನ್ನ ಜೀವನದಲ್ಲಿ ನಿಜವಾದ ಸಂತೋಷವನ್ನು ಕಂಡುಕೊಳ್ಳೋಕೆ ಸಾಧ್ಯ. ಇಡೀ ಖಾಸಗಿ ಕೋಣೆಯಲ್ಲಿ ಕೆಲವೊಂದಷ್ಟುಗಳ ಕಾಲ ತೀವ್ರ ಮೌನ ಆವರಿಸಿತ್ತು. ಇಬ್ಬರು ಗಂಡಸರಂತೂ ಕಂಗಾಲಾಗಿ ನೋಡ್ತಾ ಇದ್ದಾರೆ. ಈ ಹೆಂಗಸರು ಮಾಡ್ತಾ ಇರೋ ಕಿತಾಪತಿ ಮಾತುಗಳಿಗಂತೂ ಅವರಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಬಹುಶಃ ಸುಹಾಸ್ಗೆ ತಮ್ಮ ಮಾಜಿ ಹೆಂಡತಿ ಅಂದರೆ ನಿಮ್ಮ ಮಾಜಿ ಸೊಸೆಯಾಗಿರುವಂತಹ ಅಶ್ವಿನಿಯ ಮೇಲೆ ಮತ್ತೆ ಒಲವು ಮೂಡಿರಬೇಕು. ಹಾಗಿದ್ದಾಗ ಮಾತ್ರ ಅವರು ಈ ರೀತಿಯಾಗಿ ವರ್ತಿಸೋಕೆ ಸಾಧ್ಯ ತಾನೇ ಅಂತ ಗಾಯತ್ರಿ ಅವರನ್ನು ಕಲ್ಪನಾ ಹೆಮ್ಮೆಯಿಂದ ಕೇಳ್ತಾರೆ. ಆಗ ಗಾಯತ್ರಿ ಅವರಿಗಂತೂ ಯಾವ ರೀತಿಯಲ್ಲಿ ಉತ್ತರಿಸಬೇಕು ಅಂತಲೇ ಗೊತ್ತಾಗೋದಿಲ್ಲ. ಒಮ್ಮೆ ಮೌನವಾಗಿ, ದಯವಿಟ್ಟು ಈ ರೀತಿಯ ಮಾತುಗಳನ್ನು ಆಡುವ ಬದಲು ಧೈರ್ಯ ತಂದುಕೊಂಡು ಅವನನ್ನು ಮದುವೆಗೆ ಒಪ್ಪಿಸುವಂತಹ ಕೆಲಸಗಳನ್ನು ನಾವೀಗ ಮಾಡಬೇಕು, ಅದೇ ರೀತಿ ಭಾವಿಸ್ತೀನಿ ಅಂತ ಕಲ್ಪನಾ ಸಂಪೂರ್ಣವಾಗಿ ನಂಬಿದ್ಲು. ಮರುದಿನ ಬೆಳಗ್ಗೆ ಸುಹಾಸ್ ತನ್ನ ಕಚೇರಿಗೆ ಬಂದಾಗ ತನ್ನ ಆಪ್ತ ಕಾರ್ಯದರ್ಶಿ ಗೆವಿನ್ ತೀರಾ ವಿಚಿತ್ರವಾಗಿ ಮತ್ತು ಆತಂಕದಿಂದ ವರ್ತಿಸುತ್ತಿರುವುದನ್ನು ಗಮನಿಸ್ತಾನೆ. ಹೇ, ಏನಾಯ್ತು ಗೆವಿನ್? ಸುಹಾಸ್ ಗೊಂದಲದಿಂದ ಪ್ರಶ್ನೆ ಮಾಡ್ತಾ ಇದ್ದಾನೆ. ಗೆವಿನ್ ಒಂದು ಕ್ಷಣ ಹಿಂಜರಿದು ನಂತರ ಕೊಂಚ ಗಲಿಬಿಲಿಗೊಂಡ ಧ್ವನಿಯಲ್ಲೇ ಮಾತಾಡೋಕೆ ಪ್ರಾರಂಭಿಸ್ತಾನೆ.
ಸರ್, ನೀವು ಮತ್ತು ಮಿಸ್ ಕಾವ್ಯ ನಾನು ಮತ್ತು ಅವಳ ಬಗ್ಗೆ ಏನಾಯಿತು? ಸುಹಾಸ್ನ ಹುಬ್ಬುಗಳು ತೀವ್ರ ಗಂಭೀರತೆಯಿಂದ ಸುಕ್ಕುಗಟ್ಟಿದ್ವು. ಸುಹಾಸ್ನ ಗೊಂದಲವನ್ನು ಗ್ರಹಿಸಿದ ಗೆವಿನ್, ನೀವು ನೀವು ನಿಜವಾಗಿಯೂ ಅವರ ಜೊತೆ ಶೀಘ್ರದಲ್ಲೇ ಮದುವೆ ಏನಾದರೂ ಆಗ್ತಿದ್ದೀರಾ ಸರ್ ಅಂತ ಅತ್ಯಂತ ಎಚ್ಚರಿಕೆಯಿಂದ ತುಂಬ ಭಯದಿಂದನೇ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಆಕೆ ಕೇಳಿದ ತಕ್ಷಣ ಅವನು ಬೇಗನೆ ತನ್ನ ದೃಷ್ಟಿಯನ್ನು ಕೆಳಗಿಳಿಸ್ತಾನೆ. ಇಂದು ಬೆಳಗ್ಗೆ ತನ್ನ ಬಾಸ್ ಅಂತಿಮವಾಗಿ ಕಾವ್ಯ ಜೊತೆ ಮದುವೆಯಾಗಲಿದ್ದಾರೆ ಎಂಬ ವದಂತಿಗಳು ಇಡೀ ನಗರದೆಲ್ಲ ಹರಿದಾಡುತ್ತಿರುವುದು ಅವನಿಗೆ ಕೇಳಿಬರುತ್ತೆ. ಸಾಮಾನ್ಯ ಸಾರ್ವಜನಿಕರಿಗೆ ಒಳಗಿನ ಸತ್ಯ ತಿಳಿದಿಲ್ಲದೇ ಇರಬಹುದು, ಆದರೆ ಗೆವಿನ್ ಬಹಳ ಸಮಯದಿಂದ ಸುಹಾಸ್ಗಾಗಿ ಕೆಲಸ ಮಾಡ್ತಿದ್ದವನು, ಅವನ ಪರ್ಸನಲ್ ಅಸಿಸ್ಟೆಂಟ್ ಆಗಿದ್ದಂಥವನು. ಹಾಗಾಗಿ ಅವನ ಬಗ್ಗೆ ಯಾವುದೇ ವದಂತಿ ಬಂದರೂ ಕೂಡ ಅವನಿಗೆ ತಿಳಿಲಿಲ್ಲ ಅಂತ ಅಂದ್ರೂ ಅವನ ಸ್ನೇಹಿತರಿಂದಲೋ ಅಥವಾ ಯಾರಿಂದಲೋ ಖಂಡಿತ ತಿಳಿತಾ ಇತ್ತು. ಕಣ್ಣಾರೆ ನೋಡಿದಂತಹವನು ಸುಹಾಸ್ಗೆ ಕಾವ್ಯಾಳ ಮೇಲೆ ಯಾವುದೇ ರೀತಿಯ ಒಲವಿಲ್ಲ ಅಥವಾ ಭಾವನೆಗಳಿಲ್ಲ ಅಂತ ಅವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಇದು ಆಗದಿರೋ ಕೆಲಸ ಅಂತ ಅವನಂತಹ ಹೊರಗಿನವನಿಗೂ ಸಹ ಕಾವ್ಯಾಳ ಈ ಪ್ರೀತಿ ಸಂಪೂರ್ಣವಾಗಿ ಏಕಪಕ್ಷೀಯವಾಗಿರೋದು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಕಳೆದ 6 ವರ್ಷಗಳಿಂದ ಕಾವ್ಯಾಳೊಂದಿಗಿನ ಈ ಮದುವೆ ಪ್ರಸ್ತಾಪವನ್ನು ಸತ್ವಾಗಿ ನಿರಾಕರಿಸುತ್ತಾ ಬಂದಿರುವಂತಹ ಸುಹಾಸ್ ಯಾವುದೇ ಪೂರ್ವ ಸೂಚನೆ ಇಲ್ಲದಂತೆ ಇದ್ದಕ್ಕಿದ್ದಂತೆ ಒಪ್ಪಿಕೊಂಡಿದ್ದು ಗೆವಿನ್ಗೆ ಸ್ವಾಭಾವಿಕವಾಗಿಯೇ ತೀವ್ರ ವಿಚಿತ್ರ ಮತ್ತು ಅದನ್ನು ಏನಿದೆ ಸತ್ಯ ತಿಳಿದುಕೊಳ್ಳುವಂತಹ ಅನಿಸಿಕೆ ಅವನಲ್ಲಿ ಮೂಡಿಬಂದಿತ್ತು. ಸುಹಾಸ್ನ ಮುಖ ತಕ್ಷಣವೇ ಕೋಪದಿಂದ ಕಪ್ಪಾಯಿತು. ಈ ಅಸಂಬದ್ಧ ಸುದ್ದಿಯನ್ನು ನೀನು ಎಲ್ಲಿ ಕೇಳ್ತಿದ್ಯಾ? ತನ್ನ ಬಾಸ್ನ ಧ್ವನಿಯಲ್ಲಿದ್ದಂತಹ ಆ ತೀವ್ರ ಕೋಪವನ್ನು ಕೇಳಿದಂತಹ ಗೆವಿನ್ಗೆ ವಿಷಯವೇನು ಎಂಬುದು ತಕ್ಷಣ ಅರ್ಥವಾಗುತ್ತೆ. ಅವನು ಗಾಂಭೀರ್ಯದಿಂದ ಉತ್ತರಿಸ್ತಾನೆ, ಸರ್ ಅದು ಮಾಧ್ಯಮಗಳಲ್ಲಿ ಪ್ರತಿಯೊಬ್ಬರೂ ಇದನ್ನೇ ಮಾತನಾಡುತ್ತಿದ್ದಾರೆ. ಇದು ಬೆಳಗಿನ ಪ್ರಮುಖ ಪತ್ರಿಕೆಗಳಲ್ಲಿ ಅತ್ಯಂತ ಬಿಸಿಬಿಸಿಯಾದ ಮುಖ್ಯಾಂಶವಾಗಿ ಪ್ರಕಟವಾಗಿದೆ. ಅವನು ತಕ್ಷಣವೇ ತನ್ನ ಮೊಬೈಲ್ ಫೋನನ್ನು ತೆಗೆದು ಸುಹಾಸ್ಗೆ ಇಂಟರ್ನೆಟ್ನಲ್ಲಿ ಹರಿದಾಡ್ತಾ ಇರುವಂತಹ ಬಿರುಗಾಳಿಯಂತಹ ಬಿಸಿ ಬಿಸಿ ಸುದ್ದಿಯನ್ನು ತೋರಿಸೋಕೆ ಶುರು ಮಾಡ್ಕೊಳ್ತಾನೆ. ವರ್ಮಾ ಗ್ರೂಪ್ ಆ್ಯಂಡ್ ಪಿಯರ್ಸನ್ ಗ್ರೂಪ್ ಅಂತಿಮಗೊಂಡ ವಿವಾಹ ಮೈತ್ರಿ. ಇನ್ನೇನು ಒಂದೇ ಒಂದು ದಿನಗಳಲ್ಲೇ ಖಾತ್ರಿಯಾಗಲಿದೆ ಮದುವೆಯ ದಿನಾಂಕ. 6 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ ವರ್ಮಾ ಆ್ಯಂಡ್ ಪಿಯರ್ಸನ್ ಕುಟುಂಬಗಳ ಭವ್ಯ ಕಲ್ಯಾಣ ನಡೀತಾ ಇದೆ. ಸುಹಾಸ್ನ ತೀಕ್ಷ್ಣ ನೋಟವು ಅಂತರ್ಜಾಲದಲ್ಲಿದ್ದ ಪ್ರಮುಖ ಸುದ್ದಿಗಳ ಮುಖ್ಯಾಂಶಗಳನ್ನು ತೀವ್ರ ಕೋಪದಿಂದ ಪರಿಶೀಲಿಸ್ತಾನೆ ಇದ್ದಾನೆ. ಅಲ್ಲಿ ಅವನು ಕಾವ್ಯ ಮತ್ತು ಅವನು ಅತ್ಯಂತ ಸೂಕ್ತವಾದ ಜೋಡಿ, ಬ್ಯೂಟಿಫುಲ್ ಜೋಡಿ ಅಂತ ಹೊಗಳುವಂತಹ 100 ಕಾಮೆಂಟ್ಗಳನ್ನು ಸಾಲಾಗಿ ಓದ್ತಾ ಇದ್ದಾನೆ. ಬಂದಿದ್ವು. ಕ್ಷಣಾರ್ಧದಲ್ಲಿ ಆ ಇಡೀ CEO ಕೊಠಡಿಯಲ್ಲಿ ವಾತಾವರಣವು ತೀವ್ರ ಶೀತಲ ಮತ್ತು ಉದ್ವಿಗ್ನಗೊಳ್ಳುತ್ತೆ. ಸುಹಾಸ್ ಸಿಂಹದಂತೆ ಗರ್ಜಿಸ್ತಾನೆ, ರಾತ್ರೋರಾತ್ರಿ ಮಾಧ್ಯಮಗಳಿಗೆ ಈ ರೀತಿ ಸುಳ್ಳು ಸಂದೇಶವನ್ನು ಯಾರು ತಾನೇ ಪೋಸ್ಟ್ ಹರಡಿದ್ದು ಅಂತ ತಕ್ಷಣವೇ ಕಂಡಿಡಿರೆ. ಆ ಯೋಜಿತ ವದಂತಿಯು ಇಡೀ ನಗರದಾದ್ಯಂತ ಕಾಡ್ಗಿಚ್ಚಿನಂತೆ ಹರಡಿತ್ತು. ತನ್ನ ಕಚೇರಿಯ ಒಳಗೆ ಸುಹಾಸ್ ತೀವ್ರ ಗಾಂಭೀರ್ಯದಿಂದ ಕಿಡಿಕೆಡೆಗೆ ನಡೆದು ಗೊಂದಲ ಮತ್ತು ಕೋಪದಿಂದ ಕೂಡಿದಂಥ ಮುಖಭಾವದಿಂದ ಹೊರಗೆ ನೋಡ್ತಾ ಇದ್ದಾನೆ. ಕಳೆದ 6 ವರ್ಷಗಳಿಂದ ಅವನ ಹೆತ್ತವರು ಕಾವ್ಯಾಳನ್ನು ಮದುವೆಯಾಗಲು ಅವನಿಗೆ ನಿರಂತರವಾಗಿ ನೆನಪಿಸ್ತಾ ಇದ್ರು, ಕಾಡಿಸ್ತಾ ಇದ್ರು, ಬೇಡ್ಕೊಳ್ತಾ ಇದ್ರು. ಆದರೆ ಅವನು ಯಾವಾಗಲೂ ಅದನ್ನು ನಿರ್ಲಕ್ಷಿಸುತ್ತಾ ಸಮಯಗಳನ್ನು ಕೇಳುತ್ತಾ ಕಡೆಗಣಿಸ್ತಾನೆ ಬರ್ತಾ ಇದ್ದ. ಹಾಗಾಗಿ ಅವರು ತನ್ನ ಮನಸ್ಸಿನ ಉದ್ದೇಶಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಅಂತ ಅವನು ಭಾವಿಸಿದ್ದನು. ಆದರೆ ಅಂತಿಮವಾಗಿ 6 ವರ್ಷಗಳ ತನ್ನ ಸತತ ನಿರಾಕರಣೆಯ ಹೊರತಾಗಿಯೂ ಕೂಡ ಅವರು ಅವನ ಇಚ್ಛೆಗೆ ಸಂಪೂರ್ಣವಾಗಿ ವಿರುದ್ಧವಾಗಿ ಹೋಗಿ ಈ ಮದುವೆಯ ಸುದ್ದಿಯನ್ನು ಹೊರಗಿನ ಪ್ರಪಂಚಕ್ಕೆ ಅಧಿಕೃತವಾಗಿ ಘೋಷಿಸ್ತಾ ಇದ್ದಾರೆ. ಇದಂತೂ ಬಹಳವಾಗಿ ಘಾಸಿ ಕೊಡುವಂತಹ ವಿಚಾರ. ಬಹಳ ಸಮಯದ ತೀವ್ರ ಆಲೋಚನೆಯ ನಂತರ ಸುಹಾಸ್ ತನ್ನ ತಂದೆ ಪ್ರಕಾಶ್ಗೆ ಕರೆ ಮಾಡೋಕೆ ನಿರ್ಧರಿಸಿ ಫೋನನ್ನು ಎತ್ಕೊಂಡು ಫೋನ್ ನಂಬರನ್ನು ಡಯಲ್ ಮಾಡಲಿಕ್ಕೆ ಶುರು ಮಾಡ್ತಾನೆ. ಫೋನ್ ತಕ್ಷಣವೇ ಸಂಪರ್ಕಗೊಂಡಿತ್ತು. ತಕ್ಷಣ ಫೋನನ್ನು ಎದ್ದ ತಕ್ಷಣ, ಹಲೋ, ಏನಾಯಿತು ಸುಹಾಸ್? ಪ್ರಕಾಶ್ ಆ ದಿನ ಕೆಲಸಕ್ಕೆ ಹೋಗಿರಲಿಲ್ಲ. ಮನೆಯಲ್ಲಿ ಉಪಹಾರವನ್ನು ಸೇವಿಸ್ತಾ ಕೂರುತ್ತಿರ್ತಾರೆ. ಮಗನ ಕರೆಗೆ ಹೋಗೊಟ್ಟ ನಂತರ ಅವರು ತಮ್ಮ ಎದುರಲ್ಲೇ ಕುಳಿತಿದ್ದ ಗಾಯತ್ರಿ ಹತ್ತ ಅರ್ಥಗರ್ಭಿತವಾಗಿ ದೃಷ್ಟಿ ಹಾಯಿಸ್ತಾ ಇದ್ದಾರೆ. ಗಾಯತ್ರಿಗೆ ತನ್ನ ಮಗ ಯಾಕೆ ಕರೆ ಮಾಡ್ತಿದ್ದಾನೆಂಬುದು ತುಂಬ ಚೆನ್ನಾಗಿ ತಿಳಿದಿತ್ತು. ಅವಳು ತಕ್ಷಣವೇ ಪ್ರಕಾಶ್ ಕೈಯಿಂದ ಫೋನನ್ನು ಕಸಿದುಕೊಳ್ತಾಳೆ. ಪ್ರಕಾಶ್ ಯಾವುದೇ ದೂರನ್ನು ನೀಡದೆ ಫೋನನ್ನು ಅವಳಿಗೆ ಹಸ್ತಾಂತರಿಸ್ತಾರೆ. ಇತ್ತ ಫೋನಲ್ಲಿ ತಂದೆ ಇದ್ದಾರೆಂದು ಭಾವಿಸಿದ ಸುಹಾಸ್ ಅತ್ಯಂತ ಕಟ್ಟುನಿಟ್ಟಾದ ಧ್ವನಿಯಲ್ಲಿ ಕೇಳ್ತಾನೆ, ಈ ಮದುವೆ ಮತ್ತು ನಿಶ್ಚಿತಾರ್ಥ, ಪಿಯರ್ಸನ್ ಕುಟುಂಬ, ವರ್ಮಾ ಕುಟುಂಬದ ಜೋಡಿ ಸುದ್ದಿಯನ್ನು ಮಾಧ್ಯಮಗಳಿಗೆ ಹೊರಗೆಳೆದದ್ದು ನೀವೇನಾ?
ಗೆವಿನ್ ಈಗಾಗಲೇ ವಿಷಯದ ತನಿಖೆ ನಡೆಸ್ತಿದ್ರು. ಸುಹಾಸ್ ತನ್ನ ತಂದೆ ಇದನ್ನು ವೈಯಕ್ತಿಕವಾಗಿ ಒಪ್ಕೊಳ್ಬೇಕು ಅಂತ ಹೇಳಿ ಬಯಸ್ತಾನೆ. ಆದರೆ ಅವನಿಗೆ ತೀವ್ರ ಆಶ್ಚರ್ಯವಾಗುವಂತೆ ಇನ್ನೊಂದು ತುದಿಯಿಂದ ತಾಯಿಯ ಗಂಭೀರ ಧ್ವನಿ ಕೇಳಿ ಬರುತ್ತೆ. ಎಸ್, ಅದು ಸಂಪೂರ್ಣವಾಗಿ ನನ್ನದೇ ಯೋಜನೆಯಾಗಿತ್ತು ಸುಹಾಸ್. ಅದರಲ್ಲಿ ಈಗೇನು ತಪ್ಪಾಗಿದೆ? ಗಾಯತ್ರಿ ಮಾತ್ರ ತಾನೇನು ತಪ್ಪೇ ಮಾಡಿಲ್ಲ ಅನ್ನೋ ಥರ ಯಾವುದೇ ಹಿಂಜರಿಕೆ ಇಲ್ಲದೆ ನೇರವಾಗಿ ಉತ್ತರಿಸ್ತಾ ಇದ್ದಾಳೆ ಮಗನಿಗೆ. ಸುಹಾಸ್ ಉಬ್ಬುಗಳನ್ನು ತೀವ್ರ ಕೋಪದಿಂದ ಸುಕ್ಕುಗಡ್ತವೆ. ಅವನ ಇಡೀ ದೇಹವು ಉದ್ವಿಗ್ನಗೊಂಡು ಕೋಪದಲ್ಲಿ ಜ್ವಾಲಾಮುಖಿಯಂತೆ ಸ್ಫೋಟಿಸಬೇಕು, ಅದೊಂದೇ ಬಾಕಿ. ನೀವು ಈ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ನನ್ನ ಅಭಿಪ್ರಾಯವನ್ನು ಯಾಕೆ ಕೇಳಿಲ್ಲ ಅಮ್ಮ? ಇದು ನನ್ನ ಜೀವನದ ವಿಷಯ. ಇದಲ್ಲದೆ ನನ್ನ ವೈಯಕ್ತಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ನಾನು ಎಷ್ಟು ಸಲ ಕೇಳಿದ್ದೀನಿ. ಆದರೆ ನನ್ನ ಜೀವನದ ಬಗ್ಗೆ ನನಗೆ ನನ್ನದೇ ಆದ ಯೋಜನೆಗಳಿವೆ ಅಮ್ಮ ಅಂತ ಸಿಂಹದಂತೆ ಗರ್ಜಿಸ್ತಾನೆ. ಪಿಯರ್ಸನ್ ಕುಟುಂಬ ನಿನ್ನೆ ರಾತ್ರಿ ತನಗೆ ನೀಡಿದ್ದ ಕಟ್ಟು ಎಚ್ಚರಿಕೆಯನ್ನು ನೆನಪಿಸ್ಕೊಂಡು ಗಾಯತ್ರಿಯ ಮುಖವನ್ನು ಗಂಟು ಹಾಕೊಳ್ತಾಳೆ. ನಿನ್ನ ಹತ್ರ ಇನ್ನೇನು ಮಹಾನ್ ಯೋಜನೆ ಇರೋಕ್ಕೆ ಸಾಧ್ಯ ಸುಹಾಸ್? ನಿನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಖಂಡಿತ ನಿನ್ನ ತಾಯಿಯಾಗಿ ನನಗೆ ಗೊತ್ತಿಲ್ವೇ? ಕಾವ್ಯಾಳನ್ನು ನೀನು ಮೊದಲಿನಿಂದಲೂ ಅಷ್ಟೇ ಸಂಪೂರ್ಣವಾಗಿ ನಿರ್ಲಕ್ಷಿಸೋಕೆನೇ ಪ್ರಯತ್ನಿಸ್ತಿದ್ಯಾ. ನೀನು ಮಾಡಿದ ಅಬಾಲಿಶ ಕೃತ್ಯದಿಂದಾಗಿ ಅವಳು ಇಂದು ಇಡೀ ಊರಿನವರ ಅಪಹಾಸ್ಯಕ್ಕೆ ಗುರಿಯಾಗಿದ್ದಾಳೆ, ಇಲ್ಲವೇ? ಆ ವಿಷಯವನ್ನು ನೀನು ಎಂದಾದರೂ ಜವಾಬ್ದಾರಿಯಿಂದ ನಿಭಾಯಿಸಿದ್ದೀಯಾ? ಅದುವೇ ನಿನ್ನ ಯೋಜನೆಯ ಭಾಗವೇ? ಸುಹಾಸ್ಗೆ ತೀವ್ರ ತಲೆನೋವು ಬರುವಂತೆ ಭಾಸವಾಯಿತು. ತನ್ನ ತಾಯಿ ತನ್ನ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟು ಆಕೆ ಬಗ್ಗೆ ಇಷ್ಟೊಂದು ಅತಿಯಾಗಿ ಯೋಚನೆ ಮಾಡ್ತಾ ಇರೋದು ಯಾಕೆ ಅನ್ನೋದೇ ಅವಳಿಗೆ ಅರ್ಥ ಆಗಲಿಲ್ಲ. ನೀನು ಈ ವಿಷಯದಲ್ಲಿ ಯಾವುದೇ ಕ್ರಮ ಕೈಗೊಳ್ಳೋದಿಲ್ಲ ಅಂತ ನೀವು ಹೇಗೆ ಅಷ್ಟು ಖಚಿತವಾಗಿ ಹೇಳ್ತೀರಿ ಅಮ್ಮ ಅಂತ ಸುಹಾಸ್ ಮರು ಪ್ರಶ್ನಿಸ್ತಾನೆ. ಸಾರ್ವಜನಿಕ ಸಮಾರಂಭದಲ್ಲಿ ಎಲ್ಲರ ಕಣ್ಣೆದುರಲ್ಲೇ ತಾನು ಅಶ್ವಿನಿ ಜೊತೆ ಹೋದ ನಂತರ ಮಾಧ್ಯಮಗಳಲ್ಲಿ ವದಂತಿಗಳು ಕಾಡ್ಗಿಚ್ಚಿನಂತೆ ಹರಡಿವೆ ಎಂಬುದು ಅವನಿಗೆ ತುಂಬ ಚೆನ್ನಾಗಿ ತಿಳಿದಿತ್ತು. ಅವನಿಗೆ ಕಾವ್ಯಾಳನ್ನು ಮದುವೆಯಾಗಲು ಇಷ್ಟವಿಲ್ಲದಿದ್ದರೂ ಅವಳ ಅಜ್ಜನಿಗೆ ತಾನು ತೀವ್ರ ಋಣಿಯಾಗಿದ್ದನು. ಹಾಗಾಗಿ ಆ ಪರಿಸ್ಥಿತಿಯನ್ನು ಹಾಗೆ ನಿರ್ಲಕ್ಷಿಸಲು ಅವನು ಸಿದ್ಧನೇ ಇರಲಿಲ್ಲ. ಅವನು ತನ್ನದೇ ಆದ ರೀತಿಯಲ್ಲಿ ಕ್ರಮ ಕೈಗೊಳ್ಳುವ ಬದಲು ಘಟನೆಗಳು ತೀರಾ ಬೇರೆಡೆಗೆ ಕೆಟ್ಟ ರೀತಿಯಲ್ಲಿ ತಿರುವು ಪಡೆದುಕೊಂಡು ಬಿಟ್ಟಿದ್ದೇವೆ. ಅವನು ಕೂಡ ಕಲ್ಪನಾ ಹೇಳಿದಂತಹ ಆ ಕುತಂತ್ರದ ಗೊಂದಲಕ್ಕೆ ಸಿಲುಕುವಂತಾಗುತ್ತೆ. ಸುಹಾಸ್ ಮಾತ್ರ ಇದನ್ನು ಒಂದು ಕ್ಷಣಕ್ಕೂ ಕೂಡ ಈ ರೀತಿ ತನ್ನ ತಾಯಿಯೇ ಮಾಡ್ಬೋದು ಅಂತ ಖಂಡಿತ ನಿರೀಕ್ಷೆಯನ್ನು ಇಟ್ಕೊಂಡೇ ಇರಲಿಲ್ಲ. ಇದು ದೊಡ್ಡ ವಿಷಯವೇನಲ್ಲ. ಈ ಎಲ್ಲ ಕೆಟ್ಟ ವದಂತಿಗಳನ್ನು ತಕ್ಷಣವೇ ಸರಣಿಸಲು ಇದೊಂದು ಸರಿಯಾದ ಮಾರ್ಗ ಅಷ್ಟೇ. ಹಾಗಾಗಿ ಗಾಯತ್ರಿ ಗಂಭೀರವಾಗಿ ಘೋಷಿಸ್ತಾಳೆ, ಈಗ ನಾನು ಮಾಡಿದ್ದು ಸರಿಯಾಗಿ ಇದೆ. ಅವಳ ಧ್ವನಿಯಲ್ಲಿ ಯಾವುದೇ ರಾಜಿಗೆ ಅವಕಾಶವಿರಲಿಲ್ಲ. ತಾನು ಮಾಡಿ ತಪ್ಪು ಅಂತಲೂ ಅನಿಸ್ತಿರ್ಲಿಲ್ಲ. ಈ ವದಂತಿಗಳಿಗೆ ಕಾರಣ ನೀನೇ, ಹಾಗಾಗಿ ನೀನೇ ಇವುಗಳನ್ನು ಕೊನೆಗೊಳಿಸಬೇಕು ಸುಹಾಸ್. ಕಾವ್ಯ ವರ್ಷಗಳಿಂದ ನಿನ್ನನ್ನು ನಂಬಿ ನಿನ್ನೊಂದಿಗಿದ್ದಾಳೆ. ಹಾಗಾಗಿ ಅವಳನ್ನು ನಿನ್ನ ಹೆಂಡತಿಯಾಗಿ ಸ್ವೀಕರಿಸುವ ಮೂಲಕ ನೀನು ಗಂಡಸಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು. ನಾನು ನಿನ್ನ ಪರವಾಗಿ ಆ ನಿಶ್ಚಿತಾರ್ಥ ಹಾಗೂ ಮದುವೆಯನ್ನು ಘೋಷಿಸಿದ್ದೇನೆ. ಅದರಲ್ಲಿ ಯಾವುದೇ ತಪ್ಪಿಲ್ಲ. ಅವಳ ವಯಸ್ಸಿಗೆ ಈಗ ನೀನು ಅವಳಿಗೆ ಮದುವೆಯಾಗಿ ಒಂದು ಮಗುವನ್ನು ಕೊಡಬೇಕಿತ್ತು. ಸುಹಾಸ್ ತನ್ನ ಅಣಿಯನ್ನು ಗಟ್ಟಿಯಾಗಿ ಉಜ್ಜಿಕೊಳ್ಳುತ್ತಾ ಉಕ್ಕಿ ಬರ್ತಿದ್ದ ಕಿರಿಕಿರಿಯನ್ನು ಎತ್ತಿಸ್ತಾ ಇದ್ದಾನೆ. ನನಗೆ ಅವಳನ್ನು ಮದುವೆಯಾಗುವ ಯಾವುದೇ ಉದ್ದೇಶವಿಲ್ಲ ಅಮ್ಮ. ಅದು ಹಾಗಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಅನ್ವಿತಾಳ ಪರಿಸ್ಥಿತಿ ನಿಮಗೂ ಗೊತ್ತಿದೆ ಅಲ್ವಾ? ಅದು ಖಾತ್ರಿ ಇದೆ. ಅವಳು ಕಾವ್ಯಾಳನ್ನು ಎಂದಿಗೂ ಇಷ್ಟಪಟ್ಟೇ ಇಲ್ಲ. ಕೆಲವು ದಿನಗಳ ಹಿಂದೆ ಕಾವ್ಯ ಅನ್ವಿತಾಳಿಗೆ ಹೊಡೆದಿದ್ದಾಳೆ, ಹಿಂಸೆ ಕೊಟ್ಟಿದ್ದಾಳೆ. ಈಗ ನೀವು ಅನ್ವಿತಾಳಿಗೆ ಕಾವ್ಯಾಳೆ ತನ್ನ ತಾಯಿ ಆಗ್ತಾಳೆ ಎಂಬ ಸತ್ಯವನ್ನು ಒಪ್ಪಿಕೊಳ್ಳುವಂತೆ ಹೇಳ್ತಿದ್ದೀರಲ್ಲ, ಅದು ಹೇಗೆ ಸಾಧ್ಯ ಅಮ್ಮ? ಆ ಸಣ್ಣ ಮಗು ಅನ್ವಿತಾಳ ಭಾವನೆಗಳ ಬಗ್ಗೆ ನೀವು ಎಂದಾದರೂ ಯೋಚನೆಯನ್ನು ಮಾಡಿದ್ದೀರಾ? ನೀವು ಕೇವಲ ನಿಮ್ಮ ಮಗನ ಬಗ್ಗೆ ಯೋಚಿಸ್ತಾ ಇದ್ದೀರಾ, ಆದರೆ ನನ್ನ ಮಗಳ ಬಗ್ಗೆ ನಾನು ಯೋಚಿಸ್ತಾ ಇದ್ದೀನಿ ಅಂತ ತೀವ್ರ ಆಕ್ರೋಶದಿಂದ ಕೇಳ್ತಾನೆ. ಆದರೆ ಗಾಯತ್ರಿಗೆ ಇದರಿಂದ ಯಾವುದೇ ಆಶ್ಚರ್ಯ ಆಗಲಿಲ್ಲ. ಅನ್ವಿತಾಳಿಗೆ ಕಾವ್ಯ ಇಷ್ಟವಿಲ್ಲ. ಯಾಕಂದರೆ ಕಾವ್ಯಾಳಿಗೆ ಅವಳ ಜೊತೆ ಸಾಕಷ್ಟು ಸಮಯ ಕಳೆಯೋಕ್ಕೆ ಅವಕಾಶವೇ ಸಿಗಲಿಲ್ಲ ಅಷ್ಟೇ. ಹೇಗೋ ಮಗುವಿಗೆ ಶಿಕ್ಷೆ ನೀಡುವ ವಿಷಯದಲ್ಲಿ ಕಾವ್ಯ ಕೊಂಚ ಕಠಿಣವಾಗಿದ್ದಾಳೆ ಎಂಬುದು ಅನ್ವಿತಾಗೆ ತಿಳಿದಿದೆ. ಆದರೆ ಕಾವ್ಯಾಳಿಗೆ ಈಗ ತನ್ನ ತಪ್ಪಿನ ಅರಿವಾಗಿದೆ ಅಲ್ವಾ? ನೀನು ಬೇಗ ಮದುವೆ ಆದರೆ ಅನ್ವಿತಾ ಏನೇ ಮಾಡಿದ್ರೂ ಅವಳು ಕಾವ್ಯಾಳನ್ನು ತನ್ನ ತಾಯಿಯಿಂದ ಮನಸ್ಸನ್ನು ಇಟ್ಕೊಂಡು ನಡೆಯಬೇಕಾಗ್ತದೆ. ಅವರಿಬ್ಬರಿಗೂ ಒಂದು ಸ್ವಲ್ಪ ಪರ್ಸ್ನಲ್ ಟೈಮ್ ಅಂತ ಸಿಕ್ಕಿದ್ರೆ ಖಂಡಿತ ಅವರಿಬ್ಬರ ನಡುವೆ ಒಂದು ಸ್ನೇಹ ಖಂಡಿತ ಬಿಲ್ಡ್ ಆಗಲೇಬೇಕಲ್ವಾ? ಅವಳು ಬೇಗ ಕಾವ್ಯಾಳನ್ನು ಸ್ವೀಕರಿಸಿದರೆ ಇಬ್ಬರು ಒಟ್ಟಿಗೆ ಹೆಚ್ಚು ಸಮಯ ಕಳಿಬಹುದು. ಸುಹಾಸ್ನ ಪ್ರತಿಕ್ರಿಯೆಗೂ ಕಾಯ್ದೆ ಗಾಯತ್ರಿ ಮತ್ತಷ್ಟು ಕಠಿಣವಾಗಿ ಒಂದು ರೈಲು ಬಂಡಿಯಂತೆ ಅವಳ ಉತ್ತರಗಳನ್ನು ನೀಡೋಕೆ ಮುಂದುವರಿಸ್ತಾನೆ ಇದ್ಲು. ಒಂದು ವೇಳೆ ನೀನು ಕಾವ್ಯಾಳನ್ನು ಮದುವೆಯಾಗೋ ಯೋಜನೆ ಹೊಂದಿಲ್ದಿದ್ರೆ ಬಹುಶಃ ನೀನು ಮತ್ತೆ ಆ ಅಶ್ವಿನಿಯನ್ನು ಮದುವೆಯಾಗಲು ಹೊರಟಿದ್ದೀಯಾ? ಏನೇ ಆಗಲಿ ಅವಳು ಮತ್ತೆ ಬಂದಿದ್ದಾಳೆ. ಆದರೆ ಅವಳು ಮತ್ತೆ ನಮ್ಮ ಕುಟುಂಬಕ್ಕೆ ಕಾಲಿಡೋದನ್ನು ನನ್ನ ಜೀವಮಾನದಲ್ಲೇ ನಾನು ಬದುಕಿರೋವರೆಗೂ ಒಪ್ಪೋದೇ ಇಲ್ಲ. ಅವಳು ಅನ್ವಿತಾಳ ಮಾನಸಿಕ ಪರಿಸ್ಥಿತಿಗೆ ಸಹಾಯ ಮಾಡಬಲ್ಲಳು ಅಂತ ನೀನು ಹೇಳಿರೋದಿದ್ರೆ ಅನ್ವಿತಾಳನ್ನು ಈಗಲೂ ನಿನ್ನೊಂದಿಗೆ ಇರಲು ನಾನು ಖಂಡಿತ ಬಿಡ್ತಾ ಇರಲಿಲ್ಲ. ಅದು ನಾನು ನಿನಗೆ ನೀಡಿದ ದೊಡ್ಡ ರಿಯಾಯಿತಿ ಅನ್ಕೋ ಸುಹಾಸ್.
ಸುಹಾಸ್ ತೀವ್ರ ಕೋಪದಿಂದ ಒಂದೇ ಒಂದು ಮಾತನ್ನು ಆಡದೆ ಹಾಗೆ ಮೌನವಾಗಿ ಬಿಡ್ತಾನೆ. ಯಾಕಂದರೆ ಪಕ್ಕದಲ್ಲಿ ಮುಂದೆ ಇರೋರು ಶತ್ರುಗಳಾಗಿದ್ದರೆ ಅಥವಾ ಬೇರೆಯವರಾಗಿದ್ದರೆ ಏನು ಬೇಕಾದರೂ ಮಾಡ್ತಿದ್ದ. ಆದರೆ ತನ್ನ ತಾಯಿ ತಂದೆಯ ಮುಂದೆ ಏನು ಮಾಡೋಕ್ಕಾಗದೆ ಮೌನವಾದ. ಗಾಯತ್ರಿ ತನ್ನ ಮಾತು ಮುಗಿಸ್ತಾ, ಅನ್ವಿತಾ ಈಗ ಸಂಪೂರ್ಣ ಗುಣಮುಖಳಾಗಿರಬೇಕು, ನೀನು ತಕ್ಷಣವೇ ನಿರ್ಧಾರ ತಗೋ ಅಂತ ಹೇಳ್ತಾಳೆ. ಅನ್ವಿತಾಳನ್ನು ತಕ್ಷಣವೇ ಮನೆಗೆ ವಾಪಸ್ ಕರೆತನ್ನಿ, ಆಗ ಅವಳು ಕಾವ್ಯವಳೊಂದಿಗೆ ಹೆಚ್ಚು ಸಮಯ ಕಳೆಯಬಹುದು ಅಂತ ಗಾಯತ್ರಿ ತೀರ ಆಜ್ಞಾಪಿಸುವ ಧ್ವನಿಯಲ್ಲಿ ಹೇಳ್ತಾನೆ. ಅಷ್ಟೇ ಅಲ್ಲ, ಅಶ್ವಿನಿಯ ಬಗ್ಗೆ ಯಾವುದೇ ಆಲೋಚನೆಗಳು ಬೇಡ ಅಂತ ಅವಳಿಗೆ ಕಟ್ಟುನಿಟ್ಟಾಗಿ ನೆನಪಿಸೋ. ನಾನು ಅವಳನ್ನು 2ನೇ ಬಾರಿಗೆ ಸೊಸೆಯನ್ನಾಗಿ ವರ್ಮಾ ಕುಟುಂಬಕ್ಕೆ ಪ್ರವೇಶಿಸಲು ಪದೇ ಪದೇ ಹೇಳ್ತಾ ಇದ್ದೀನಿ. ನನ್ನ ಜೀವವಿರೋವರೆಗೂ ಜೀವಮಾನದಲ್ಲೂ ಬಿಡೋದಿಲ್ಲ. ನಾನು ಇರೋವರೆಗೂ ಅವಳು ಈ ಮನೆ ಕಾಲಿಡೋಕ್ಕಾಗೋದೂ ಇಲ್ಲ ಅಂತ ಕಟುವಾಗಿ ಹೇಳಿ ಗಾಯತ್ರಿ ತಕ್ಷಣವೇ ಫೋನನ್ನು ಕಟ್ ಮಾಡಿ ಬಿಸಾಕ್ತಾಳೆ. ಗಾಯತ್ರಿಯ ಮಾತುಗಳನ್ನು ಕೇಳಿ ಸುಹಾಸ್ನ ಮುಖ ತಕ್ಷಣ ತೀವ್ರ ಆಕ್ರೋಶದಿಂದ ತುಂಬ ಕೆಟ್ಟದಾಗಿ ವಿಕಾರವಾಗಿ ಹೋಯಿತು. ಸಾಮಾನ್ಯವಾಗಿ ಬೆಳಗ್ಗೆ ಅಶ್ವಿನಿ ತನ್ನ ಮಕ್ಕಳೊಂದಿಗೆ ಉಪಹಾರ ಸೇವಿಸುವಾಗ ಹಾಲಿನಲ್ಲಿ ಟಿವಿ ಹಾಕಿ ಸುದ್ದಿ ಕೇಳುವ ಅಭ್ಯಾಸವನ್ನ ಇಟ್ಟುಕೊಂಡಿದ್ಲು. ಕಳೆದ 6 ವರ್ಷಗಳಿಂದ ವ್ಯಾಪಕ ಚರ್ಚೆಯಲ್ಲಿದ್ದಂತಹ ವರ್ಮಾ ಗ್ರೂಪ್ ಆಫ್ ಪಿಯರ್ಸನ್ ಗ್ರೂಪ್ ನಡುವಿನಂತಹ ಒಂದು ಐತಿಹಾಸಿಕ ವಿವಾಹ ಮೈತ್ರಿಗಾಗಿ ಇತ್ತೀಚೆಗೆ ನಿಶ್ಚಿತಾರ್ಥದ ಶುಭ ದಿನಾಂಕಗಳನ್ನು ಅಂತಿಮವಾಗಿ ನಿರ್ಧರಿಸಲಾಗಿದೆ ಎಂದು ಪುರುಷ ಸುದ್ದಿ ವಾಚಕರು ಟಿವಿಯಲ್ಲಿ ಗಂಭೀರವಾಗಿ ಘೋಷಿಸೋಕೆ ಶುರು ಮಾಡ್ಕೊಳ್ತಾರೆ. ಈ ಕಡೆ ಟಿವಿಯ ಈ ಮಾತನ್ನು ಕೇಳಿದ ತಕ್ಷಣ ಅಶ್ವಿನಿ ಕೈಯಲ್ಲಿದ್ದಂತಹ ಊಟದ ಚಮಚ ಅರ್ಧದಲ್ಲೇ ನಿಂತೇ ಹೋಗುತ್ತೆ. ಕೆಲವೊಂದಷ್ಟು ಕ್ಷಣಗಳ ಕಾಲ ತೀವ್ರ ಮೌನದಲ್ಲಿದ್ದ ಅವಳು ನಂತರ ಇದಕ್ಕೇನು ಅದಕ್ಕೂ ಏನು ಸಂಬಂಧ, ನನಗೇನಿಲ್ವಲ್ಲ ಎಂಬಂತೆ ತನ್ನ ಕೆಲಸವನ್ನು ಶಾಂತವಾಗಿ ಮುಂದುವರಿಸೋಕೆ ಪ್ರಯತ್ನಿಸ್ತಾಳೆ. ಆದರೆ ಆ ಟಿವಿಯ ಸುದ್ದಿಯನ್ನು ಕೇಳಿದ ತಕ್ಷಣವೇ ಆರವ್ ಮತ್ತು ಆದಿತ್ಯ ಸಂಪೂರ್ಣವಾಗಿ ತಮ್ಮ ಹಸಿವನ್ನು ಕಳೆದುಕೊಂಡ್ರು. ಅವರ ಮುದ್ದಾದ ಮುಖದಲ್ಲಿದ್ದ ನಗು ಒಂದೇ ಕ್ಷಣದಲ್ಲಿ ಮಂಗುಮಾಯವಾಯಿತು. ಅವರು ವಿದೇಶದಲ್ಲಿದ್ದಾಗ ತಮ್ಮ ತಂದೆ ಯಾರೆಂದು ತಿಳಿದುಕೊಳ್ಳುವ ತೀವ್ರ ಕುತೂಹಲ ಮತ್ತು ಉತ್ಸಾಹ ಅವರಲ್ಲಿತ್ತು. ಆದರೆ ಭಾರತಕ್ಕೆ ಹಿಂತಿರುಗಿದ ನಂತರ ಅವರಿಗೆ ಈಗಾಗಲೇ ಒಬ್ಬ ಮಗಳಿದ್ದಾಳೆ ಅಂತ ತಿಳಿದು ಅಪಾರ ದುಃಖವಾಗಿತ್ತು. ತಮ್ಮ ತಾಯಿ ಅಶ್ವಿನಿಯನ್ನು ಸಂಪೂರ್ಣವಾಗಿ ತ್ಯಜಿಸಿದ್ದಕ್ಕಾಗಿ ಅವರು ಸುಹಾಸ್ನನ್ನ ಮನಸ್ಸಿನಲ್ಲೇ ತೀವ್ರವಾಗಿ ದ್ವೇಷಿಸೋಕೆ ಶುರು ಮಾಡಿದರು. ಆದರೆ ಇತ್ತೀಚೆಗೆ ಅವನೊಂದಿಗೆ ಸ್ವಲ್ಪ ಸಮಯ ಕಳೆದ ನಂತರ ತಮ್ಮ ತಂದೆ ತಾವು ಭಾವಿಸಿರೋಷ್ಟು ಕೆಟ್ಟ ವ್ಯಕ್ತಿ ಏನಲ್ಲ, ಬಹುಶಃ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಿಗೆ ಆಗ್ಬೋದು ಅಂತ ಮಕ್ಕಳು ಅರಿತುಕೊಂಡಿದ್ರು. ಇದಕ್ಕೆ ವಿರುದ್ಧವಾಗಿ ಸುಹಾಸ್ ಅವರ ಮೇಲೆ ಅಪಾರ ಕಾಳಜಿ ವಹಿಸುವಂತಹ ವ್ಯಕ್ತಿಯೂ ಆಗಿದ್ದನು. ಆರವ್ ಆದಿತ್ಯ ತನಗೆ ಹುಟ್ಟಿದ ಸ್ವಂತ ಮಕ್ಕಳು ಎಂಬ ಸತ್ಯ ಅವನಿಗೆ ತಿಳಿದಿಲ್ಲದಿದ್ದರೂ ಕೂಡ ಸಹ ಅವನು ಅವರೊಂದಿಗೆ ಅಪಾರ ತಾಳ್ಮೆಯಿಂದ ವರ್ತಿಸ್ತಿದ್ದ, ಪ್ರೀತಿಯನ್ನು ಕೊಡ್ತಿದ್ದ, ಮುದ್ದಾದ ಉಡುಗೊರೆಗಳನ್ನು ನೀಡ್ತಿದ್ದ. ಇಬ್ಬರು ಮಕ್ಕಳು ತಮ್ಮ ತಂದೆಯನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ಅವನತ್ತ ಪ್ರೀತಿಯಿಂದ ಹೆಜ್ಜೆಯನ್ನು ಇಡಲು ಹೊರಟಿದ್ದ ಸರಿಯಾದ ಸಮಯಕ್ಕೆ ಸುಹಾಸ್ ಮತ್ತು ಕಾವ್ಯಳ ಈ ಮದುವೆಯ ಸುದ್ದಿ ಪ್ರಸ್ತಾಪ ಟಿವಿಯಲ್ಲಿ ಅಧಿಕೃತವಾಗಿ ಘೋಷಣೆಯಾಗೋಕೆ ಶುರುವಾಯಿತು. ಪರಿಣಾಮವಾಗಿ ತಮ್ಮ ತಂದೆಯ ಬಗ್ಗೆ ಅವರ ಮನಸ್ಸಿನಲ್ಲಿದ್ದಂತಹ ಎಲ್ಲ ಒಳ್ಳೆಯ ಅನಿಸಿಕೆಗಳು ಮತ್ತೆ ಕ್ಷಣಾರ್ಧದಲ್ಲಿ ಸಂಪೂರ್ಣವಾಗಿ ಕುಸಿದು ಬೀಳ್ತವೆ. ಇನ್ನು ಮುಂದುವರೆದ ಭಾಗದಲ್ಲಿ ಏನಾಗಬಹುದು ಅಂತ ಯಾರು ಕೂಡ ಊಹೆ ಮಾಡೋಕ್ಕಾಗಲ್ಲ. ಅವರಿಬ್ಬರು ಮದುವೆ ಆಗ್ತಾರೋ ಇಲ್ವೋ ಅದು ಗೊತ್ತಿಲ್ಲ. ನೋಡೋಣ ಮುಂದಿನ ಭಾಗದಲ್ಲಿ. ಪ್ಲೀಸ್ ನಮ್ಮ ಚಾನಲ್